ನೈಟ್ ಟೈಮ್ ಅಲ್ಲಿ ಕಾಲ್ ಕ್ರಾಂಪ್ಸ್ ಬರೋದು ಮತ್ತೆ ಕಾಲ್ ಸ್ವೆಲ್ಲಿಂಗ್ ಬರೋದು, ಈಗ ಸ್ಕಿನ್ ಡಿಸ್ಕಲರೇಷನ್ ಚೇಂಜಸ್ ಆಗೋದು, ಇವೆಲ್ಲದಕ್ಕೂ ವ್ಯಾರಿಕೋಸ್ ವೇನ್ ನ ಕಾರಣಗಳು ಇರ್ತವೆ. ಏನಂದ್ರೆ ವ್ಯಾರಿಕೋಸ್ ವೇನ್ ಅಲ್ಲಿ ಹೆಚ್ಚಾಗಿ ಜಾಸ್ತಿ ಬ್ಲಡ್ ಪೂಲಿಂಗ್ ಅಂದ್ರೆ ಡಿಆಕ್ಸಿನೇಟ್ ಬ್ಲಡ್ ಬಂದ್ಬಿಟ್ಟು ನಮ್ಮ ವೇನ್ಸ್ ಅಲ್ಲಿ ಸೇರ್ಕೊಂಡಾಗ ಗ್ರಾಜುಯಲಿ ಡೈಲೇಟ್ ಆಗ್ತಾ ಹೋದಾಗ ಅಟ್ ಸರ್ಟನ್ ಲಿಮಿಟ್ ಅಲ್ಲಿ ಲೀಕೇಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ ಇಂದ ಏನಾಗುತ್ತೆ, ಫ್ಲೂಯಿಡ್ಸ್ ಮತ್ತೆ RBCs ಅಂದ್ರೆ ಹಿಮೋಸಿಟಿನ್ ಎಲ್ಲ ಲೀಕೇಜ್ ಎಲ್ಲ ಆಗ್ಬಿಟ್ಟು ನಮ್ಮ ಆಂಕಲ್ ರೀಜನ್ ಅಲ್ಲಿ ಕುತ್ಕೊಂತ ಹೋಗುತ್ತೆ. ಇದರಿಂದ ಸ್ವೆಲ್ಲಿಂಗ್, ನೈಟ್ ಟೈಮ್ ಅಲ್ಲಿ ಸ್ವೆಲ್ಲಿಂಗ್ ಹೆಚ್ಚಾಗಿ ಕಂಡು ಬರುತ್ತೆ, ಮತ್ತೆ ಪೇನ್, ನೈಟ್ ಕ್ರಾಂಪ್ಸ್ ಮತ್ತೆ ಡಿಸ್ಕಲರೇಷನ್. ಈ ಹಿಮೋಸಿಟಿನ್ ಅನ್ನೋ ಕೆಮಿಕಲ್ ಬಂದ್ಬಿಟ್ಟು ಸ್ಕಿನ್ ಹತ್ರ ಬಂದ್ಬಿಟ್ಟು ಡೆಪೋಸಿಷನ್ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ಕೆಲವು ಜನಕ್ಕೆ ಈ ಕೆಮಿಕಲ್ ಇರಿಟೇಷನ್ ಇಂದ ಇಚ್ಚಿಂಗ್, ನವೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಈ ಸ್ಕಿನ್ ಟೈಟ್ ಆಗ್ತಾ ಹೋದಾಗ ಆ ಸ್ಕಿನ್ ಲೆದರ್ ಟೈಪ್ ಅಂದ್ರೆ ಗಟ್ಟಿಯಾಗಿ ಫಿಲ್ ಆಗಿ ಮೀನ್ಸ್ ಚಿಕ್ಕದಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಕೆರ್ಕೊಂಡಾಗ ಚಿಕ್ಕದಾಗ ಏನಾದ್ರು ಪೆಟ್ಟು ಬಿದ್ದಾಗ ಏನಾಗುತ್ತೆ, ಗಾಯ ಆಗುತ್ತೆ. ಈ ಗಾಯ ವೇನಸ್ ಒಳಗಡೆ ಹೈಪರ್ ಟೆನ್ಷನ್ ಇರೋದ್ರಿಂದ, ವೇನಸ್ ಡಿಆಕ್ಸಿನೇಟೆಡ್ ಬ್ಲಡ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಆಗೋದಕ್ಕೆ ತುಂಬಾ ಟೈಮ್ ಸಮಯ ತಗೊಳುತ್ತೆ. ಮೋರ್ ದೆನ್ 6 months ಕೂಡ ಆಗ್ಬೋದು. ಇದಕ್ಕೆ ನಾವು ಲೇಸರ್ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಉತ್ತಮ. ಥ್ಯಾಂಕ್ ಯು.